ಕಲ್ಯಾಣ ಪೂಜಾರಿಗೆ ಭಕ್ತಿ ಗೌರವದ ಸನ್ಮಾನ. ಹಲೋ, ನೀವೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳು. ಜೊತೆಗೆ ಇವತ್ತಿನ ಕಾರ್ಯಕ್ರಮದ ದಿವ್ಯ ನೇತೃತ್ವವನ್ನು ವಹಿಸಿರುವ ಪೂಜ್ಯ ಶ್ರೀ ಗುರುಬಸವ ಪಟ್ಟ ದೇವರ ಅಪ್ಪಗಳವರಿಗೆ ಡಾಕ್ಟರ್ ಅಮಿತ್ ಅಸ್ತೂರೆ ದಂಪತಿಗಳಿಂದ ಪೂಜಾ ಅಪ್ಪಗಳಿಗೆ ಗೌರವ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಲ್ಲ 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 ಇವತ್ತಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನ ವಹಿಸಿರುವ ಶರಣೆ ಸುಮನಬಾಯಿ ಅವರಿಗೆ ಮಹಾದೇವಿ ಪ್ರಕಾಶ್ ಅಷ್ಟೂರವರಿಂದ ಸನ್ಮಾನವನ್ನ ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ಇಲ್ಲ 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 ಬರಲ್ಲ ಮೇಲ್ಗಡೆ ಬರೋರು ಪೂಜೆ ತಗೊಂಡ್ರೆ ಬನ್ನಿ. ಇನ್ನು ಸ್ವಲ್ಪ ಸ್ಥಳ ಇದೆ, ಬಂದು ಕೂತ್ಕೊಂಡು ಮಾಡಿ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪುರಸಭೆ ಭಾರತೀಯ ಸದಸ್ಯರು ಆಗಿರುವ ಶರಣೆ ಸುಮನ್ಬಾಯಿ ಬಾಬುರಾವ್ ಜಲ್ಲೇರವರಿಗೆ ಮಹಾದೇವಿ ಪ್ರಕಾಶ್ ಅಷ್ಟೂರವರಿಂದ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಗ್ತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣಾರ್ಥಿಗಳು. ಜೊತೆಗೆ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನು ಕೆಲವೇ ನಿಮಿಷಗಳಲ್ಲಿ ತಮ್ಮ ಅನುಭವದ ನುಡಿಗಳನ್ನ ಮಾತನಾಡಲಿರುವ ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಂಗಾಬಾದ್ ಅನುಭವದ ನುಡಿಗಳನ್ನ ಮಾತನಾಡಲಿಕ್ಕೆ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿದ್ದಾರೆ. ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಔರಂಗಾಬಾದ್ ಶರಣ ಓಂ ಪ್ರಕಾಶ್ ಧಡ್ಡೇರವರಿಗೆ ಡಾಕ್ಟರ್ ಅಮಿತ್ ಅಸ್ತೂರೆಯವರಿಂದ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಸೊ ಇಂದಿನ ಕಾರ್ಯಕ್ರಮ ವೇದಿಕೆ ಮೇಲೆ ಅನುಭವದ ನುಡಿಗಳನ್ನ ಮಾತನಾಡಲಿರುವ ಶರಣ ಓಂ ಪ್ರಕಾಶ್ ಧಡ್ಡೇರವರಿಗೆ ಒಂದು ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇಂದಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಗೌರವ ಸನ್ಮಾನಕ್ಕೆ ಭಾಜನರಾಗಿರುವ ನಿವೃತ್ತ ಶಿಕ್ಷಕರು ಕಿಶನ್ ರಾವ್ ಜಾಧವ್ ಸರ್ ಅಲ್ಮರಿ ಹಿಂದದ ಅಧ್ಯಾತ್ಮದ ಒಲವು ಜೊತೆಗೆ ಅನೇಕರಿಗೆ ಒಳಗ ಅಲ್ಮರಿ ಮೂಲೆ ಕೂಡ ನಡೆಸ್ತಾರೆ ಎನ್ನುವಂತ ಮಾತನ್ನು ತಿಳಿಸಿದ್ರು. ಜೊತೆಗೆ ನಮ್ಮ ಅಶೋಕ್ ರಾಜೋಳೆ ಸರ್ ಅವರು ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ವಿಶೇಷವಾಗಿ ಪ್ರತಿ ಕಾರ್ಯಗಳನ್ನ ಮನೆ ಮನೆಗೆ ಮುಟ್ಟಿಸುವಂತ ನಿಟ್ಟಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇರುವರಿಗೂ ನಮ್ಮ ಕಿಶನ್ ರಾವ್ ಜಾಧವ್ ಅವರಿಗೂ ಅಶೋಕ್ ರಾಜೋಳೆ ಸರ್ ಅವರಿಗೂ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆಯ ಅನಂತ ಶರಣಾರ್ಥಿಗಳು. ಅದೇ ರೀತಿ ಇವತ್ತಿನ ಗೌರವ ಉಪಸ್ಥಿತರಾಗಿ ವೇದಿಕೆ ಮೇಲೆ ಆಸೀನರಾಗಿರುವ ಶ್ರೀ ವಿದ್ಯಾವತಿ ಸೋಮನಾಥಪ್ಪ ಅಷ್ಟೂರೆ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನವನ್ನ ನೆರವೇರಿಸಲಾಗ್ತಾ ಇದೆ. ಆತ್ಮೀಯ ಶರಣ ಬಂಧುಗಳೇ, ಪೂಜಾಭಿಷೇಕ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಿದ್ದೀವಿ. ನಮ್ಮೆಲ್ಲರೂ ಪುಣ್ಯ ಅಂತ ಹೇಳ್ತಾ ಒಂದ್ಸಾರಿ ನೀವೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನೇಕ ಶರಣಾರ್ಥಿಗಳನ್ನ ತಿಳಿಸೋಣ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಶ್ರಾವಣ ಮಾಸ ಪ್ರವಚನ ಸೇವಾ ಸಮಿತಿ ಅಧ್ಯಕ್ಷರಾಗಿರುವ ಶರಣೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಲಲಿತಾಬಾಯಿ ಅಷ್ಟೂರಿ ಅವರು ಬಂದು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕಾರ್ಯಕ್ರಮದ ವೇದಿಕೆ ಮೇಲೆ ಗೌರವ ಉಪಸ್ಥಿತರಾಗಿರುವ ಅದೇ ರೀತಿ ಶ್ರಾವಣ ಮಾಸ ಪ್ರವಚನ ಸೇವಾ ಸಮಿತಿಯ ಅಧ್ಯಕ್ಷರು ಆಗಿರುವ ಶರಣೆ ನಿರ್ಮಲಾ ಚಂದ್ರಕಾಂತ್ ಪಾಟೀಲ್ ಅವರಿಗೆ ಲಲಿತಾಬಾಯಿ ಅಷ್ಟೂರಿ ಅವರಿಗೆ ಸನ್ಮಾನವನ್ನ ಈ ಸಂದರ್ಭದಲ್ಲಿ ನೆರವೇರಿಸಲಾಗ್ತಾ ಇದೆ. ತಾವು ಬಂದು ಈ ಸಂದರ್ಭದಲ್ಲಿ ಸನ್ಮಾನಿಸಬೇಕಾಗಿ ವಿನಂತಿಯನ್ನ ಮಾಡ್ತಾ ಅದೇ ರೀತಿ ಶರಣಾರ್ಥಿಗಳು. ಇನ್ನು ವಿಶೇಷವಾಗಿ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರೆ ದಂಪತಿಗಳು ಪ್ರತಿ ವರ್ಷ ನಡೆಯುವಂತಹ ಕಾರ್ಯಕ್ರಮ ಶ್ರಾವಣ ಮಾಸದಲ್ಲಿ ಧಾರವಾಡ ತಪೋವನದ ಶ್ರೀ ಕುಮಾರಸ್ವಾಮಿಗಳವರ ನಮ್ಮ ಡಾಕ್ಟರ್ ಅಮಿತ್ ಅಷ್ಟೂರೆ ಸರ್ ಅವರು ಖ್ಯಾತದಂತ ವೈದ್ಯರು ಭಾಲ್ಕಿಯವರ ಸೇವೆ ಕೂಡ ಅತಿ ಅಮೂಲ್ಯವಾಗಿರುವಂತದ್ದು. ಹೋದ್ಸಾರಿಯ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಎಲ್ಲವನ್ನ ತಮ್ಮ ಬಳಗದವರನ್ನ ಜೊತೆಗೆ ಕೂಡಿಸಿಕೊಂಡು ಒಳ್ಳೆಯ ಬಸವ ಜಯಂತಿ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯವಾದರು. ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರ ಆಶೀರ್ವಾದ ಬಸವಾದೀಶ್ವರ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಶುಭ ಹಾರೈಸೋಣ. ಜೊತೆಗೆ ಪ್ರಾರ್ಥನೆಯನ್ನ ನೆರವೇರಿಸಿಕೊಟ್ಟಿರುವ ಶರಣೆ ಮಹಾದೇವಿ ಅಷ್ಟೂರೆಯವರು
ಅವರು ಈ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಪ್ರಾರ್ಥನೆ ತೊಟ್ಟಲು ಗಾಯನವನ್ನ ನೆರವೇರಿಸಿಕೊಟ್ಟಿದ್ದಾರೆ. ಪೂಜ್ಯ ಅಪ್ಪಗಳವರ ಆಶೀರ್ವಾದ ಅವರಿಗೂ ಸಹ ಸನ್ಮಾನವನ್ನ ನೆರವೇರಿಸಬೇಕಾಗಿ ಪೂಜ್ಯ ಅಪ್ಪಗಳವರಲ್ಲಿ ವಿನಂತಿಸಿಕೊಳ್ತೇನೆ. ಶರಣೆ ಮಹಾದೇವಿ ಅಷ್ಟೂರೆ ಭಾರತಿ ಅವರಿಗೆ ಪರಮ ಪೂಜ್ಯ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ಅಪ್ಪಗಳವರಿಂದ ಆಶೀರ್ವದಿಸಿ ಸನ್ಮಾನಿಸಲಾಗ್ತಾ ಇದೆ. ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯ ಶರಣ ಬಂಧುಗಳೇ, ವೇದಿಕೆ ಮೇಲೆ ಉಪಸ್ಥಿತರಿರುವ ನಮ್ಮ ಅತಿಥಿ ಗಣ್ಯರಿಗೆ